ಹೊಟ್ಟೆಯ ಸುತ್ತಲಿರುವ ಕೊಬ್ಬನ್ನು ಕರಗಿಸ್ಕೋಬೇಕು ಅಂತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ನಿಮ್ಮ ಮನೆಯಲ್ಲಿರುವ ಪಾನೀಯವನ್ನು ಬಳಸಿ ನೀವು ಹೊಟ್ಟೆಯ ಸುತ್ತಲಿರುವ ಕೊಬ್ಬನ್ನು ಕರಗಿಸ್ಕೋಬೋದು. ಆ ಪಾನೀಯಗಳು ಯಾವುದಪ್ಪ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಮ್ಮ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಮೊದಲು ನೀವೇ ನೋಡ್ಬೋದು. ಮೊದಲನೇದಾಗಿ ನಿಂಬೆ ನೀರು ಅಂದರೆ ಬೆಚ್ಚಗಿರುವ ನೀರಿಗೆ ಒಂದು ಹೋಳು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಅದನ್ನು ನೀವು ದಿನನಿತ್ಯ ಸೇವಿಸೋದ್ರಿಂದ ಅದು ನಿಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ನಿಮ್ಮ ಹೊಟ್ಟೆ ಸುತ್ತಲಿರುವ ಕೊಬ್ಬನ್ನು ಕರಗಿಸೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಎರಡನೇದಾಗಿ ಆ್ಯಪಲ್ ಸೈಡಲ್ ವಿನೆಗರ್ ಅಂದರೆ ನಿಮ್ಮ ಎಲ್ಲ ಅಂಗಡಿಗಳಲ್ಲಿ ಅದು ಸಿಗುತ್ತೆ. ಅದನ್ನು ತಂದು ನೀವು ಒಂದು ಲೋಟ ಬೆಚ್ಚಗಿನ ನೀರಿಗೆ 1 ಸ್ಪೂನ್ ಆ್ಯಪಲ್ ಸೈಡಲ್ ವಿನೆಗರನ್ನು ಸೇರಿಸಿ ದಿನನಿತ್ಯ ಸೇವಿಸೋದ್ರಿಂದ ಅದು ನಿಮ್ಮ ಹೊಟ್ಟೆ ಸುತ್ತಲಿರುವ ಕೊಬ್ಬನ್ನು ಶೇಖರಣೆ ಆಗಿರೋ ಕೊಬ್ಬನ್ನು ಕರಗಿಸ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಇನ್ನು ಮೂರನೇದಾಗಿ ಗ್ರೀನ್ ಟೀಯಲ್ಲಿರೋ ಉತ್ಕರ್ಷಣ ನಿರೋಧಕ ಶಕ್ತಿ ನಿಮ್ಮ ಹೊಟ್ಟೆ ಸುತ್ತಲಿರುವ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ನೀವು ಡೈಲಿ ಗ್ರೀನ್ ಟೀಯನ್ನು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಸುತ್ತಲಿರುವ ಕೊಬ್ಬು ಕಡಿಮೆ ಆಗುತ್ತೆ. ಇನ್ನು ನಾಲ್ಕನೇದಾಗಿ ಬ್ಲ್ಯಾಕ್ ಕಾಫಿ. ಬೆಳಗ್ಗೆ ಹೊತ್ತು ಬೆಡ್ ಕಾಫಿ ಕುಡಿಯೋ ಅಭ್ಯಾಸ ಎಲ್ರಿಗೂ ಇದ್ದೇ ಇರುತ್ತೆ. ಅವರು ಹಾಲು ಸಕ್ಕರೆನ ಬಿಟ್ಟು ಬ್ಲ್ಯಾಕ್ ಕಾಫಿನ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಸುತ್ತಲಿರುವ ಕೊಬ್ಬು ಬೆಣ್ಣೆಯಂತೆ ಕರಗೋಗುತ್ತೆ. ಐದನೇದಾಗಿ ಶುಂಠಿ ಟೀಗೆ ಹಾಲು ಸಕ್ಕರೆ ಬೆರೆಸದೇ ತಯಾರಿಸಿ ಕುಡಿಯೋದ್ರಿಂದ ಅದರಲ್ಲಿರುವ ಥರ್ಮೋಜಿನ್ ಎಂಬ ಅಂಶವು ನಿಮ್ಮ ಕ್ಯಾಲೋರಿಗಳನ್ನು ಸುಡೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗುತ್ತೆ. ಇಷ್ಟು ಡ್ರಿಂಕ್ಗಳನ್ನು ನೀವು ಡೈಲಿ ಯಾವ್ದಾದ್ರು ಒಂದನ್ನು ಸೇವಿಸ್ಬೇಕು. ಟೈಮ್ ಟು ಟೈಮ್ ಕರೆಕ್ಟಾಗಿ ಯಾವ ಟೈಮಲ್ಲಿ ಸೇವಿಸ್ಬೇಕು ಅಂದ್ಕೊಂಡಿದ್ದೀರಾ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ಮಧ್ಯಾಹ್ನ ಅಥವಾ ಮಲ್ಗೋಕ್ಕಿಂತ ಮುಂಚೆನೇ ಅಥವಾ ನೀವು ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ಸೇವಿಸ್ತಾ ಬರೋದ್ರಿಂದ ದಿನ ಯಾವುದಾದ್ರೂ ಒಂದು ಡ್ರಿಂಕನ್ನು ತೊಗೋಬೇಕು. ಸೇವಿಸ್ತಾ ಬರೋದ್ರಿಂದ ನಿಮ್ಮ ಹೊಟ್ಟೆ ಸುತ್ತಲಿರುವ ಕೊಬ್ಬು ಕರಗಿ ನೀವು ಫಿಟ್ ಆ್ಯಂಡ್ ಫೈನ್ ಆಗಿ ಇರ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮಗೋಸ್ಕರ ಇದೇ ರೀತಿ ಹೊಸ ವಿಡಿಯೋಗಳನ್ನ ತರ್ತಾ ಇರ್ತೀವಿ. ಧನ್ಯವಾದಗಳು.